ಜಿಟಿ ಮಾಲ್ನಲ್ಲಿ ರೈತ ಫಕೀರಪ್ಪಗೆ ಅಪಮಾನದ ಹಿನ್ನೆಲೆಯಲ್ಲಿ ರೈತನ ಜೊತೆ ಮಾಲ್ಗೆ ರಾಣೆಬೆನ್ನೂರು ಶಾಸಕ ಭೇಟಿಯನ್ನ ಕೊಟ್ಟಿದ್ರು. ಮಾಲಾ ಫೇಶ್ಯಾಕ್ಕೆ ಕರೆದೊಯ್ದಿದ್ರು ಪ್ರಕಾಶ್ ಕೋಳಿವಾಡ. ಇವರು ರಾಣೆಬೆನ್ನೂರಿನ ಶಾಸಕರು, ಅವರಿಗೆ ಅವಮಾನ ಆಯ್ತಲ್ಲ, ಇವರ ಕ್ಷೇತ್ರದವರೇ. ಸೊ ಹೀಗಾಗಿ ಮಾಲಾ ಫೇಶ್ಯಾ ಕರ್ಕೊಂಡು ಹೋಗಿದ್ದಾರೆ. ಅಲ್ಲೂ ಕೂಡ ಏನಾದರೂ ಈ ರೀತಿಯಾಗಿ ರೆಸ್ಟ್ರಿಕ್ಷನ್ಸ್ಗಳು ಇದಾವಾ ಅಂತ ಈಗ ಚೆಕ್ ಮಾಡಕ್ಕೆ ಹೋಗಿದ್ರಂತೆ, ಅಂದರೆ ನಿನ್ನೆ ಹೋಗಿದ್ರಂತೆ. ಮಾಲ್ನಲ್ಲಿ ರೈತ ಫಕೀರಪ್ಪಗೆ ಸುತ್ತಾಡಿಸಿ ಎಂಜಾಯ್ ಮಾಡಿಸಿದ್ದಾರೆ ಶಾಸಕರು. ರೈತ ಫಕೀರಪ್ಪ ಪುತ್ರನ ಜೊತೆ ಚಹಾವನ್ನು ಕೂಡ ಸೇವಿಸಿದ್ದಾರಂತೆ ಶಾಸಕ. ವೇಳೆ ಫಕೀರಪ್ಪ ಜೊತೆ ಮಗನೂ ಕೂಡ ಇದ್ರು. ಫಕೀರಪ್ಪ ಇವಾಗ ಫುಲ್ ಸ್ಟಾರ್, ಯಾಕೆಂದರೆ ಮಾಧ್ಯಮದಲ್ಲಿ ಫುಲ್ ಹೈಪ್ ಕೊಟ್ಟಿದ್ವಿ. ಯಾಕೆಂದರೆ ಒಬ್ಬ ರೈತನಿಗೆ ಅವಮಾನ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಅದನ್ನು ತೋರಿಸ್ತೀವಿ ನಾವು. ರೈತನಿಗೆ ಅವಮಾನ ಆಗೋದು ಒಂದೇ, ಇಡೀ ಪಬ್ಲಿಕ್ಕಿಗೆ ಅವಮಾನ ಆಗುವಂಥದ್ದು ಒಂದೇ, ಇಡೀ ರೈತ ಸಮುದಾಯ ಸೇರ್ಸಿ ಅವಮಾನ ಮಾಡ್ದಂಗೆ. ಫಕೀರಪ್ಪ ಅನ್ನುವಂಥದ್ದು ಮಾತ್ರ ಅಲ್ಲ, ರೈತರ ಪ್ರತಿನಿಧಿ ಇದ್ದಂಗೆ ಫಕೀರಪ್ಪ. ಅವರಿಗೆ ಅವಮಾನ ಆದಂಥ ಕಾರಣಕ್ಕೋಸ್ಕರ ಇಡೀ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ಮೊದಲು ಆ ಸುದ್ದಿಯನ್ನು ಬ್ರೇಕ್ ಮಾಡಿ ಇಡೀ ದಿನ ನಾವು ಪ್ರಸಾರ ಮಾಡಿ ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿಸಿದ್ವಿ, ನಿಮಗೂ ಕೂಡ ಗೊತ್ತಿದೆ ಅದು. ಈಗ ರಾಣೆಬೆನ್ನೂರಿನ ಶಾಸಕರಾಗಿರುವಂಥ ಪ್ರಕಾಶ್ ಕೋಳಿವಾಡ ಅವರು ಕರ್ಕೊಂಡೋಗಿದ್ರು, ಅವ್ರನ್ನ ಮಾಲಾ ಫೇಶ್ಯಾ ಕರ್ಕೊಂಡೋಗಿದ್ರು. ಬಿಕಾಸ್ ನಿನ್ನೆ GT ವರ್ಲ್ಡ್ ಮಾಲ್ ಕ್ಲೋಸ್ ಆಗಿತ್ತು, ಆ ಕಾರಣಕ್ಕೆ ಮಾಲಾ ಫೇಶ್ಯಾದಲ್ಲಿ ಕರ್ಕೊಂಡೋಗಿ ಸುತ್ತಾಡಿಸಿದ್ದಾರೆ. ಇವನ್ ಪ್ರಕಾಶ್ ಕೋಳಿವಾಡ ಅವರು ಕೂಡ ಪಂಚೆಯನ್ನು ಹಾಕ್ಕೊಂಡು ಹೋಗಿದ್ದಾರೆ. ಅವರಿಗೆ ಅಲ್ಲಿ ಕಾಫಿ ಟೀ ಎಲ್ಲ ಕೊಡಿಸಿದ್ದಾರೆ, ಚಹಾ ಎಲ್ಲ ಸೇವಿಸಿ ನಂತರ ವಾಪಸ್ ಬಂದಿದ್ದಾರೆ. ಅಲ್ಲಿ ಏನಾದರೂ ರಿಸ್ಟ್ರಿಕ್ಷನ್ಸ್ ಇದೆಯಾ ಅನ್ನುವಂಥದ್ದನ್ನು ಚೆಕ್ ಮಾಡಲಿಕ್ಕೆ ಹೋಗಿದ್ದಾರೆ. ಈ ಘಟನೆ ಆಗಿದ್ದು GT ವರ್ಲ್ಡ್ ಮಾಲಲ್ಲಿ. ಇವ್ರು ಕರ್ಕೊಂಡೋಗಿದ್ದು ಮಾಲಾ ಫೇಶ್ಯಾಗೆ. ಅಲ್ಲೂ ಏನಾದರೂ ಈ ರೀತಿಯಾಗಿ ಇರ್ಬೋದೇನೋ ಅನ್ನೋ ಕಾರಣಕ್ಕೆ ಕರ್ಕೊಂಡೋಗಿದ್ರಂತೆ. ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಇಲ್ಲ ಮಾಲಾ ಫೇಶ್ಯಾದಾಗ. GT ಮಾಲ್ನಲ್ಲಿ ರೈತ ಫಕೀರಪ್ಪಗೆ ಅಪಮಾನದ ಹಿನ್ನೆಲೆಯಲ್ಲಿ ರೈತನ ಜೊತೆ ಮಾಲ್ಗೆ ರಾಣೆಬೆನ್ನೂರು ಶಾಸಕ ಭೇಟಿಯನ್ನ ಕೊಟ್ಟಿದ್ರು. ಮಾಲಾ ಫೇಶ್ಯಾಕ್ಕೆ ಕರೆದೊಯ್ದಿದ್ರು ಪ್ರಕಾಶ್ ಕೋಳಿವಾಡ. ಇವರು ರಾಣೆಬೆನ್ನೂರಿನ ಶಾಸಕರು, ಅವರಿಗೆ ಅವಮಾನ ಆಯ್ತಲ್ಲ, ಇವರ ಕ್ಷೇತ್ರದವರೇ. ಸೊ ಹೀಗಾಗಿ ಮಾಲಾ ಫೇಶ್ಯಾ ಕರ್ಕೊಂಡು ಹೋಗಿದ್ದಾರೆ. ಅಲ್ಲೂ ಕೂಡ ಏನಾದರೂ ಈ ರೀತಿಯಾಗಿ ರೆಸ್ಟ್ರಿಕ್ಷನ್ಸ್ಗಳು ಇದಾವಾ ಅಂತ ಈಗ ಚೆಕ್ ಮಾಡಕ್ಕೆ ಹೋಗಿದ್ರಂತೆ, ಅಂದರೆ ನಿನ್ನೆ ಹೋಗಿದ್ರಂತೆ. ಮಾಲ್ನಲ್ಲಿ ರೈತ ಫಕೀರಪ್ಪಗೆ ಸುತ್ತಾಡಿಸಿ ಎಂಜಾಯ್ ಮಾಡಿಸಿದ್ದಾರೆ ಶಾಸಕರು. ರೈತ ಫಕೀರಪ್ಪ ಪುತ್ರನ ಜೊತೆ ಚಹಾವನ್ನು ಕೂಡ ಸೇವಿಸಿದ್ದಾರಂತೆ ಶಾಸಕ. ವೇಳೆ ಫಕೀರಪ್ಪ ಜೊತೆ ಮಗನೂ ಕೂಡ ಇದ್ರು. ಫಕೀರಪ್ಪ ಇವಾಗ ಫುಲ್ ಸ್ಟಾರ್, ಯಾಕೆಂದರೆ ಮಾಧ್ಯಮದಲ್ಲಿ ಫುಲ್ ಹೈಪ್ ಕೊಟ್ಟಿದ್ವಿ. ಯಾಕೆಂದರೆ ಒಬ್ಬ ರೈತನಿಗೆ ಅವಮಾನ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಅದನ್ನು ತೋರಿಸ್ತೀವಿ ನಾವು. ರೈತನಿಗೆ ಅವಮಾನ ಆಗೋದು ಒಂದೇ, ಇಡೀ ಪಬ್ಲಿಕ್ಕಿಗೆ ಅವಮಾನ ಆಗುವಂಥದ್ದು ಒಂದೇ, ಇಡೀ ರೈತ ಸಮುದಾಯ ಸೇರ್ಸಿ ಅವಮಾನ ಮಾಡ್ದಂಗೆ. ಫಕೀರಪ್ಪ ಅನ್ನುವಂಥದ್ದು ಮಾತ್ರ ಅಲ್ಲ, ರೈತರ ಪ್ರತಿನಿಧಿ ಇದ್ದಂಗೆ ಫಕೀರಪ್ಪ. ಅವರಿಗೆ ಅವಮಾನ ಆದಂಥ ಕಾರಣಕ್ಕೋಸ್ಕರ ಇಡೀ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ಮೊದಲು ಆ ಸುದ್ದಿಯನ್ನು ಬ್ರೇಕ್ ಮಾಡಿ ಇಡೀ ದಿನ ನಾವು ಪ್ರಸಾರ ಮಾಡಿ ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿಸಿದ್ವಿ, ನಿಮಗೂ ಕೂಡ ಗೊತ್ತಿದೆ ಅದು. ಈಗ ರಾಣೆಬೆನ್ನೂರಿನ ಶಾಸಕರಾಗಿರುವಂಥ ಪ್ರಕಾಶ್ ಕೋಳಿವಾಡ ಅವರು ಕರ್ಕೊಂಡೋಗಿದ್ರು, ಅವ್ರನ್ನ ಮಾಲಾ ಫೇಶ್ಯಾ ಕರ್ಕೊಂಡೋಗಿದ್ರು. ಬಿಕಾಸ್ ನಿನ್ನೆ GT ವರ್ಲ್ಡ್ ಮಾಲ್ ಕ್ಲೋಸ್ ಆಗಿತ್ತು, ಆ ಕಾರಣಕ್ಕೆ ಮಾಲಾ ಫೇಶ್ಯಾದಲ್ಲಿ ಕರ್ಕೊಂಡೋಗಿ ಸುತ್ತಾಡಿಸಿದ್ದಾರೆ. ಇವನ್ ಪ್ರಕಾಶ್ ಕೋಳಿವಾಡ ಅವರು ಕೂಡ ಪಂಚೆಯನ್ನು ಹಾಕ್ಕೊಂಡು ಹೋಗಿದ್ದಾರೆ. ಅವರಿಗೆ ಅಲ್ಲಿ ಕಾಫಿ ಟೀ ಎಲ್ಲ ಕೊಡಿಸಿದ್ದಾರೆ, ಚಹಾ ಎಲ್ಲ ಸೇವಿಸಿ ನಂತರ ವಾಪಸ್ ಬಂದಿದ್ದಾರೆ. ಅಲ್ಲಿ ಏನಾದರೂ ರಿಸ್ಟ್ರಿಕ್ಷನ್ಸ್ ಇದೆಯಾ ಅನ್ನುವಂಥದ್ದನ್ನು ಚೆಕ್ ಮಾಡಲಿಕ್ಕೆ ಹೋಗಿದ್ದಾರೆ. ಈ ಘಟನೆ ಆಗಿದ್ದು GT ವರ್ಲ್ಡ್ ಮಾಲಲ್ಲಿ. ಇವ್ರು ಕರ್ಕೊಂಡೋಗಿದ್ದು ಮಾಲಾ ಫೇಶ್ಯಾಗೆ. ಅಲ್ಲೂ ಏನಾದರೂ ಈ ರೀತಿಯಾಗಿ ಇರ್ಬೋದೇನೋ ಅನ್ನೋ ಕಾರಣಕ್ಕೆ ಕರ್ಕೊಂಡೋಗಿದ್ರಂತೆ. ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಇಲ್ಲ ಮಾಲಾ ಫೇಶ್ಯಾದಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.